भो भारत प्रविशतात् भरतान्तरङ्गम्. ನಮಸ್ಕಾರ ಸ್ನೇಹಿತರೆ. ನೂಪುರ ಭ್ರಮರಿಯು ತನ್ನ 19ನೇ ವರ್ಷವನ್ನು ಪೂರ್ಣಗೊಳಿಸಿ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಭರತಾಂತರಂಗ ಅನ್ನುವಂತಹ ಈ ಅಧ್ಯಯನ ಸರಣಿಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಸಂಸ್ಥೆಯ ಪ್ರಾಚಾರ್ಯೆ, ಸಂಶೋಧಕಿ ಹಾಗೆ ಸಂಪಾದಕಿ. ಬಹಳ ಕಾಲದಿಂದ ಚರ್ಚೆಯಲ್ಲಿರುವಂತಹ ಎರಡು ಪರಿಭಾಷೆಗಳು ಮಾರ್ಗ ಮತ್ತು ದೇಶಿ. ಈ ಮಾರ್ಗದೇಶಿಯ ಸಹಸಂಬಂಧ ಹೇಗೆ, ಅದು ಪರಸ್ಪರ ವೈರುಧ್ಯವುಳ್ಳದ್ದೇ ಅಥವಾ ಒಂದೇ ಕ್ಷೇತ್ರದ್ದೇ, ಹೀಗೆ ಹಲವು ವಿಷಯಗಳನ್ನು ಒಳಗೊಂಡಂತಹ ಸಂಚಿಕೆ ಇದು. ಈ ಸಂಚಿಕೆಯಲ್ಲಿ ನಮಗೆ ಉದ್ಬೋಧಕವಾದಂತಹ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಆಚಾರ್ಯರಿದ್ದಾರೆ. ಬನ್ನಿ ಅವರನ್ನು ಆಲಿಸೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಕಲೆ ಸಾಹಿತ್ಯದ ಪ್ರಪಂಚದಲ್ಲಿ ಎರಡು ಪರಿಭಾಷೆಗಳು ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ಮೊದಲಿನಿಂದಲೂ ಕೂಡ ವಹಿಸ್ಕೊಂಡು ಬಂದಿದೆ. ಅದಕ್ಕೆ ಭರತನಲ್ಲಿರುವಂತಹ ಮತಕ್ಕೂ ಮತ್ತು ನಂತರದಲ್ಲಿ ಬಂದಿರುವಂತಹ ಗ್ರಂಥಗಳ ಮತಕ್ಕೂ ತುಂಬ ವ್ಯತ್ಯಾಸಗಳಿರುವುದನ್ನು ಕೂಡ ನಾವು ಕಾಣಬಹುದು. ಇದ್ರ ಬಗ್ಗೆನೇ ಪ್ರಶ್ನೆ. ಆ ಎರಡು ಪರಿಭಾಷೆಗಳು ಯಾವುದೆಂದರೆ ಮಾರ್ಗ ಮತ್ತು ದೇಶಿ ಅನ್ನುವಂಥದ್ದು. ಇದರ ಬಗ್ಗೆ ಚರ್ಚೆಗಳು ಎಷ್ಟೋ ವರ್ಷಗಳಿಂದ ಶತಮಾನಗಳಿಂದ ನಡೆದುಕೊಂಡು ಬಂದಿದ್ರೂ ಕೂಡ ಈ ಹೊತ್ತಿಗೂ ಕೂಡ ಅದರ ನಿರ್ಣಯ ಒಂದು ಅಲ್ಲಲ್ಲಿಯೇ ನಿಂತ್ಕೊಂಡಿದ್ದನ್ನು ಕಾಣ್ಬೋದು. ಈಗ ನಾನು ಮೊದಲನೇದಾಗಿ ನಾನು ಅರ್ಥ ಮಾಡ್ಕೊಂಡಿರುವ ರೀತಿಯನ್ನು ನಿಮಗೆ ತಿಳಿಸ್ತೇನೆ, ಮತ್ತೆ ನಾನು ಪ್ರಶ್ನೆಗೆ ಬರ್ತೇನೆ. ನನ್ನ ಪ್ರಕಾರ ಮಾರ್ಗ ಅನ್ನುವಂಥದ್ದು ಒಂದು ದರ್ಶನ, ಅದು ಲಕ್ಷಣ ಕ್ರಮವನ್ನು ಸ್ಥೂಲವಾಗಿ ಸೂಚಿಸುವಂಥದ್ದು. ಆ ದಾರಿ ಯಾವ್ಯಾವ ಒಂದು ಜಾಗದಲ್ಲೆಲ್ಲ ಹೋಗಿ ನಿಂತ್ಕೊಳ್ಬಹುದು ಅದೆಲ್ಲವೂ ಕೂಡ ದೇಶಿ. ಅಂದರೆ ಒಂದು ಮುಖ್ಯವಾದಂಥದ್ದು ಮಾರ್ಗವಾದರೆ ಅದರ ಒಳಗಿನ ಬೇರೆ ಬೇರೆ ರೀತಿಯ ಗ್ರಾಮಗಳು, ಊರುಗಳು ಎಲ್ಲವೂ ಕೂಡ ದೇಶಿ. ಇದನ್ನು ನಾವು ಪ್ರವೃತ್ತಿ ಸೂಚಕವಾಗಿ ನಾಟ್ಯಶಾಸ್ತ್ರದಲ್ಲಿ ಕಾಣಬಹುದು. ಪ್ರವೃತ್ತಿ ಅಂದರೆ ದಾಕ್ಷಿಣಾತ್ಯ, ಪಾಂಚಾಲಿ, ಆವಂತಿ, ಓಢ್ರಮಾಗತಿ ಇವೆಲ್ಲವೂ ಕೂಡ ದೇಶಿಗಳಾಗಿದೆ. ಅದರ ಒಳಗಡೆ ಬರುವಂತಹ ಒಳ ವಿಭಾಗಗಳೂ ಕೂಡ ದೇಶಿಗಳಾಗಿದೆ. ಆದರೆ ಇದಕ್ಕೆಲ್ಲದಕ್ಕೂ ಒಂದು ಮಾರ್ಗದರ್ಶನೀಯವಾದಂತಹ ಸ್ಥಾನ ಮಾರ್ಗ ಅಂತ ನಾವು ಸ್ಥೂಲವಾಗಿ ಕಲ್ಪಿಸಬಹುದು. ಹಾಗಂತ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಎಲ್ಲಿಯೂ ತನ್ನದನ್ನ ಮಾರ್ಗ ಅಂತ ಅವನು ಹೇಳಿಲ್ಲ. ದೇಶಿ ಅಂತಲಾದರೂ ಸೂಚಿಸಿದ್ದಾನೆ, ದೇಶಿ ಭಾಷೆಗಳ ವಿವರವನ್ನು ಕೊಟ್ಟಿದ್ದಾನೆ, ದೇಶೀಯ ಸಂಸ್ಕೃತಿಗಳನ್ನ ವಿವರಗಳನ್ನು ಕೊಟ್ಟಿದ್ದಾನೆ. ಭಾಷಾ ವಿಧಾನದಲ್ಲಂತೂ ಪ್ರವೃತ್ತಿ ಭೇದಗಳಲ್ಲಂತೂ ಇದು ತುಂಬ ಸ್ಪಷ್ಟವಾಗಿದೆ. ದೇಶಿ ಎನ್ನುವಂತಹ ಶಬ್ದಶಃ ಬರುತ್ತೆ ಅಲ್ಲಿ. ಆದರೆ ಮಾರ್ಗ ಅನ್ನುವಂತಹ ಒಂದು ಶಬ್ದ ನಿರ್ಣಯ ಅನ್ನುವಂಥದ್ದು ಇಂಥದ್ದೇ ದೃಷ್ಟಿಯಿಂದ ಅಂತ ಅವನು ಹೇಳಿಲ್ಲ. ಆದರೆ ಈ ದೃಷ್ಟಿ ನಂತರದಲ್ಲಿ ತುಂಬ ಸ್ಪಷ್ಟವಾಗಿ ತೆರೆದುಕೊಳ್ತಾ ಸಾಗಿದೆ. ಅಂದರೆ ಮತಂಗನಲ್ಲಾಗಿರಬಹುದು, ಕೋಹಲನಲ್ಲಾಗಿರಬಹುದು, ಶಾಂಗದೇವ ಅಭಿನವ ಭಾರತಿ ಇಂಥ ಎಲ್ಲ ಗ್ರಂಥಗಳಲ್ಲೂ ವ್ಯಾಖ್ಯೆಗಳಲ್ಲೂ ಕೂಡ ಮಾರ್ಗ ದೇಶಿ ಎನ್ನುವಂಥ ಎರಡು ಭೇದಗಳಿದೆ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಮತಂಗನಲ್ಲಿ ದೇಶೇ ದೇಶೇ ಪ್ರವೃತ್ತೇಸೌ ಧ್ವನಿರ್ದೇಶೀತಿ ಸಂಹಿತಃ ಅಂತ ಅನ್ನುವಂಥದ್ದು ಒಂದು ವ್ಯಾಖ್ಯೆ. ಆದರೆ ಇನ್ನೊಂದು ಅಬಾಲ ಬಾಲ ಗೋಪಾಲೈಹಿ ಕ್ಷಿತೆ ಪಾಲೈರ್ನಿಜೇಚ್ಛೆಯ ಗೀಯತೆ ಯಾನುರಾಗೇಣ ಸ್ವದೇಶಿ ದೇಶಿ ರುಚ್ಯತೆ. ಎಲ್ಲ ಬಾಲರಿಂದ ಹಿಡಿದು ಎಲ್ಲರಿಗೂ ಕೂಡ ಆಪ್ಯಾಯಮಾನವಾಗಿರುವಂಥದ್ದು, ಸಾಮಾಜಿಕರಿಗೆ ಸಲ್ಲುವಂಥದ್ದು ದೇಶಿ ಅನ್ನುವಂತಹ ರೀತಿಯಿಂದ ದೇಶಗಳಲ್ಲಿ ಪ್ರವೃತ್ತಿಯಾಗಿರುವುದು ದೇಶಿ ಅಂತ ಮತಂಗ ಹೇಳಿದ್ದಾನೆ. ಇನ್ನು ಕೋಹಲ, ಅವನನ್ನು ನಾವು ಕೋಟ್ ಮಾಡೋದಾದರೆ ನಾನಾ ದೇಶ ಸಮುತ್ಥಸ್ಯ ದೇಶೀ ನೃತ್ಯಸ್ಯ ವೇದಿತ ಅಂತ ಹೇಳಿದ್ದಾನೆ. ನಾನಾ ದೇಶಗಳಲ್ಲಿ ಅದು ಕಂಡು ಬರುವಂಥದ್ದು ಅಂತ. ಇನ್ನು ಸಂಗೀತ ರತ್ನಾಕರ ಹೇಳುವಂತಹ ಮಾತು ತುಂಬ ಇನ್ನೂ ಮುಂದಕ್ಕೆ ಹೋಗಿ ಅವನು ಮಾತಾಡ್ತಾನೆ. ಮಾರ್ಗೋ ದೇಶೀತಿ ತದ್ವೇದ ತತ್ರ ಮಾರ್ಗಸ ಉಚ್ಯತೆ ಯೋ ಮಾರ್ಗಿತೋ ವಿರಿಂಜಾದ್ಯೈಹಿ ಪ್ರಯುಕ್ತೋ ಭರತಾದಿಭಿಹಿ. ಅಂದ್ರೆ ಬ್ರಹ್ಮನಿಂದ ಬಂದಿರುವಂಥದ್ದು ಮತ್ತು ಭರತಾದಿಗಳಿಂದ ಅದು ಹೇಳಲ್ಪಟ್ಟಿರುವಂಥದ್ದು ಅನ್ನುವಂಥದ್ದು. ದೇವಸ್ಯ ಪುರತಃ ಶಂಭೋರ್ ನಿಯತಾಭ್ಯುದಯ ಪ್ರದಃ. ಅದರಲ್ಲೂ ಕೂಡ ಗೊತ್ತಾಗತ್ತೆ ದೇಶೇ ದೇಶೇ ಜನಾನಾಂ ಯದೃಚ್ಯ ಹೃದಯರಂಜಕಂ, ಅದು ಹೃದಯರಂಜಕವಾಗಿದೆ. ಗೀತಂಚ ವಾದನಂ ನೃತ್ತಂ ತದ್ದೇಶಿತಿಭ್ಯ ಧೀಯತೆ ಅಂತ ಅವನು ಹೇಳ್ತಾನೆ. ಅಂದ್ರೆ ಹೃದಯರಂಜಕವಾಗಿರುವಂಥದ್ದು ದೇಶಿ ಅಂತ. ಇದನ್ನೆಲ್ಲ ಕೇಳಿದಾಗ ಎಷ್ಟೋ ಒಂದು ಚರ್ಚೆಗಳಿಗೆ ಇದು ಆಹ್ವಾನವನ್ನು ಇರುತ್ತದೆ. ಅಂದರೆ ಮಾರ್ಗ ಅನ್ನುವಂಥದ್ದು ಹಾಗಾದರೆ ಏನು? ಮಾರ್ಗ ಅನ್ನುವಂಥದ್ದು ಈಗ ನಾನು ಅಂದುಕೊಂಡಿರುವ ನಿಟ್ಟಿನಲ್ಲಿ ಲಕ್ಷಣ, ಮೇನ್ ಒಂದು ದಾರಿಯನ್ನು ಅನ್ನುವ ಥರದಿಂದ ಹಿಡಿದು ಮಾರ್ಗದೇಶಿ ಅನ್ನುವಂಥದ್ದು ಎರಡು ರೀತಿಯ ಭಿನ್ನ ಕವಲುಗಳು ಅನ್ನುವ ಥರದ ಒಂದು ಅರ್ಥಕ್ಕೂ ಕೂಡ ಇದು ಬಂದು ನಿಂತುಕೊಳ್ತು. ಮತ್ತು ದೇಶಿ ಹೃದಯರಂಜಕವಾಗಿದೆ. ಹಾಗಾದರೆ ಮಾರ್ಗ ಏನಾಗಿದೆ
ಅನ್ನುವಂತಹ ಒಂದು ಪ್ರಶ್ನೆ ಬಂದು ನಿಂತುಕೊಳ್ಳುತ್ತು. ಮತ್ತೆ ಇನ್ನೊಂದು ಮುಖ್ಯವಾಗಿ ನಾನು ಗಮನಿಸಿರುವ ಹಾಗೆ, ಈಗ ನಾವು ಈ ಹೊತ್ತಿಗೆ ಮಾರ್ಗಕರಣಗಳು, ದೇಶೀಕರಣಗಳು ಅನ್ನುವಂಥ ವಿಭಾಗಗಳನ್ನೆಲ್ಲವನ್ನು ಕೂಡ ಈ ಹೊತ್ತಿಗೆ ಮಾಡಿಕೊಳ್ತಾ ಇದ್ದೀವಿ. ಆದರೆ ಭಾರತ ಇದನ್ನ ಎಲ್ಲಿಯೂ ಕೂಡ ಹೇಳಿಲ್ಲ. ಅಂದ್ರೆ ದೇಶೀಯೇ ತನ್ನ ಒಳಗಡೆ ತೋರಿಕೊಳ್ಳುತ್ತೆ. ಅಂದ್ರೆ ಈ ತಾನು ಹೇಳುವಂತಹ ಲಕ್ಷಣಗಳನ್ನು ತೋರಿಕೊಳ್ಳುವಂತಹ ಬೇರೆ ಬೇರೆ ರೀತಿಯ ಪ್ರವೃತ್ತಿಗಳೇ ದೇಶಿ ಅಂತ ಅವನು ಹೇಳಿದಲ್ಲಿಗೆ, ದೇಶಿ ಒಂದೋ ದೇಶಿಯೇ ಇರಬೇಕು, ಇಲ್ಲವೇ ಎಲ್ಲವೂ ಮಾರ್ಗವೇ ಆಗಿರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದನ್ನ ಒಂದು ಯುಕ್ತಾಯುಕ್ತತೆಯಿಂದ ತಾವು ಸಮನ್ವಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಒಂದು ಭರತ ವಾಕ್ಯವನ್ನ ಹೇಳ್ತೇನೆ. ಇದು ಗತಿ ಪ್ರಚಾರದ ಅಧ್ಯಾಯದಲ್ಲಿ ಬಂದಿರುವಂಥದ್ದು. ಅವನು ಉಪವಹನ ಇತ್ಯಾದಿ ಒಂದು ಪೂರ್ವರಂಗದ ವಿಧಿಗಳನ್ನು ಹೇಳ್ತಾ ಭಾಂಡವಾದ್ಯಾದಿ ಪ್ರಯುಕ್ತ ಯಾವ ಥರ ಆಗಬೇಕು ಅನ್ನೋದನ್ನ ತಿಳಿಸ್ತಾ ಅಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ತಾನೆ. ಅದನ್ನ ಅಭಿನವ ಭಾರತಿ ಕೂಡ ಮುಂದೆ ಮುಂದುವರಿಸ್ಕೊಂಡು ಹೋಗುತ್ತೆ. ಅದು ಹೀಗಿದೆ ಶ್ಲೋಕ: ತತ್ರೋಪವಹನಂ ಕೃತ್ವ ಭಾಂಡವಾದ್ಯ ಪುರಸ್ಕೃತಂ ಯಥಾ ಮಾರ್ಗ ರಸೋಪೇತಂ ಪ್ರಕೃತೀನಾಂ ಪ್ರವೇಶನೆ. ಇಲ್ಲಿ ಪ್ರಕೃತಿ ಅನ್ನೋದು ಯಾವುದು, ಪರಿಷ್ಕೃತಿ ಅನ್ನೋದು ಯಾವುದು ಅನ್ನೋದ್ರ ಮೇಲೆ ನಾವು ಚರ್ಚೆಯನ್ನು ಮುಂದುವರಿಸಬಹುದು. ಯಥಾ ಮಾರ್ಗ ರಸೋಪೇತಂ, ರಸದಲ್ಲಿ ಅದು ಹೋಗಿ ನಿಂತುಕೊಳ್ಳುತ್ತೆ ಅನ್ನುವಂಥದ್ದು. ಪ್ರಕೃತೀನಾಂ ಪ್ರವೇಶನೆ ಅಂತ ಹೇಳ್ತಾನೆ. ಇದನ್ನ ಅಭಿನವ ಭಾರತಿ ಮಾರ್ಗೋ ದೇಶ ಅಂತಲೇ ಹೇಳ್ತಾನೆ. ಅಂದ್ರೆ ದೇಶಗಳಲ್ಲಿ ದೇಶೀಯಾಗಿ ಪ್ರವೃತ್ತಿಗೊಳ್ಳುವುದೇ ಅದೇ ಮಾರ್ಗ ಅಂತ. ಅಂದ್ರೆ ಆಗ್ಲೇ ನಾವು ಹಳೆಯ ಸಂಚಿಕೆಗಳಲ್ಲಿ ಹೇಳಿದ ರೀತಿಯಲ್ಲಿ ಅರ್ಧನಾರೀಶ್ವರ ತತ್ವದ ಮೊದಲಾದಲ್ಲಿ ಹೇಳಿದ ಹಾಗೆ ಒಂದೇ ಎರಡಾಗಿ ಒಡೆಯುವಂಥದ್ದು ಅನ್ನೋದು ಕೂಡ ನಮಗೆ ಅರ್ಥ ಆಯಿತು. ಆದರೆ ಇದರ ಬಗ್ಗೆ ಇನ್ನೊಂದಷ್ಟು ನಿಷ್ಕರ್ಷೆ ಆಗಬೇಕಿದೆ. ಮಾರ್ಗಾದೇಶಿ ಎನ್ನುವಂತಹ ಈ ವಿಭಾಗ ಕ್ರಮ ಹೇಗೆ ಸಂಗತವಾಗುತ್ತದೆ, ಭರತನಿಗಿಂತ ಮುಂದೆ ಬರೆದು ಹೇಳಿಕೊಂಡು ಬಂದಿರುವಂತಹ ಎಷ್ಟೋ ಜನರ ಅಭಿಪ್ರಾಯಗಳನ್ನ ಭರತನ ಜೊತೆಗೆ ಹೇಗೆ ಸಮೀಕರಿಸ್ಕೊಳ್ಬೇಕು, ಸಮನ್ವಯ ಮಾಡಬೇಕು ಅನ್ನೋದನ್ನ ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ನನ್ನ ಅಧ್ಯಯನ ಮತ್ತು ಅನುಭವಗಳಿಗೆ ಈ ವಿಷಯ ಸ್ವಲ್ಪ ಮಟ್ಟಿಗೆ ಒಂದು ಬಂಧಾಹ್ವಾನದ ವಿಷಯ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ನಮ್ಮ ಹಿರಿಯರಲ್ಲಿ ನಾನು ಕೇಳಿದಾಗ ಅವರೊಂದು ದಾರಿ ತೋರಿಸಿದ್ರು, ಕ್ಲೇಶ ಮಾಡ್ಕೊಳ್ಬಾರ್ದಪ್ಪ ಅಂತ. ಅದು ನಮ್ಮ ಗುರುಗಳ ಮಾತು. ನಮ್ಮ ಅಧ್ಯಯನ ಪ್ರಸನ್ನತೆಗೆ ಕಾರಣ ಆಗಬೇಕು, ಅದು ಕ್ಲೇಶಕ್ಕೆ ಕಾರಣ ಆಗಬಾರ್ದು. ಆದರೆ ಇವತ್ತು ಆಧುನಿಕ ಕಾಲದಲ್ಲಿ ಪ್ರಶ್ನೆಯಲ್ಲಿ ನಿಲ್ಲುವ ಪಾಂಡಿತ್ಯವನ್ನು ಪುರಸ್ಕಾರ ಮಾಡ್ತಾರೆ. ಹೌದು. ಇನ್ನೊಬ್ಬರಿಗೆ ಕ್ಲೇಶವನ್ನುಂಟು ಮಾಡುವ ತರ್ಕವನ್ನು ಜನ ಪ್ರಶಂಸೆ ಮಾಡ್ತಾರೆ. ನಿಜ ನಿಜ. ಅದರಿಂದ ಇವತ್ತಿನ ಅಧ್ಯಯನ ಏನಾಗಿದೆ ಅಂದರೆ ಕ್ಲೇಶವನ್ನು ಹುಟ್ಟಿಸುವ ಅಧ್ಯಯನ. ಅದು ಉಪಸಂಹಾರದ ವಿದ್ಯೆ ಅಲ್ಲ, ಅದು ಸಂಘರ್ಷದ ವಿದ್ಯೆ ಆಗಿದೆ. ಅಂಥವರು ಕೈಯಾಡಿಸಿದ್ರಿಂದ ಪ್ರಶ್ನೆ ಗಹನವಾಗಿದೆ ಅಂತ. ಪ್ರಶ್ನೆಯೇನು ಗಹನವಲ್ಲ ಇದು. ಅಂಥವರು ಕೈಯಾಡಿಸಿದ್ರು, ಆದ್ದರಿಂದ ಅದು ಪ್ರಶ್ನೆ ಮತ್ತೆ ತೀರಾ ಆಂಶಿಕವಾದ ಕೆಲವೇ ಅಪವಾದ ರೂಪದ ಉದಾಹರಣೆಗಳನ್ನು ಇಟ್ಟುಕೊಂಡು ಪ್ರಶ್ನೆಯನ್ನು ಮತ್ತೆ ಹುಟ್ಟಿಸೋದು, ಮತ್ತೆ ವಾದವನ್ನು ಮುಂದುವರಿಸೋದು. ಮೂಲತಃ ನೈಸರ್ಗಿಕವಾದ ಆಲೋಚನೆಗೆ ಮನ ಕೊಡದೇ ಇದ್ದಾಗ ಬಹಳ ಕ್ಲೇಶ ಆಯಿತು. ವಸ್ತುತಃ ಕ್ಲೇಶ ಇಲ್ಲ. ಈ ಒಂದು ಪೀಠಿಕೆಯನ್ನು ಯಾಕೆ ಕೊಡಬೇಕಾಯ್ತು ಅಂತಂದರೆ, ನಿಮಗೆ ಒಪ್ಪಿದರೆ, ಮನಸ್ಸು ಒಪ್ಪಿದರೆ ನೀವು ಈ ಸೌಕರ್ಯವನ್ನು ಪಡ್ಕೊಳ್ಬಹುದು ಅಂತ. ಕ್ಲೇಶ ಮಾಡ್ಕೊಳ್ಬಾರ್ದು. ಯಾವುದೇ ಒಂದು ಪರಿಭಾಷೆಯನ್ನಾಗಲಿ, ಗ್ರಂಥದ ಒಂದು ರಚನೆಯನ್ನಾಗಲಿ, ಪ್ರಮೇಯ ಪರಿಶೋಧನೆಗೆ ಒಂದು ಬಂಧಕವಾಗಿ ನಾವು ಇಟ್ಕೊಳ್ಬಾರ್ದು. ಅದು ಆಮೇಲೆ ಈಗ ವಸ್ತುಸ್ಥಿತಿ ಒಂದಿರತ್ತೆ, ಅದನ್ನು ಉಲ್ಲೇಖ ಮಾಡುವ ವಾಂಗ್ಮಯ ಬೇರೆ ಇರುತ್ತೆ. ವಾಂಗ್ಮಯವೆಂಬುದು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅದು ನಮಗೆ ಬಾಧಕ ಆಗಬಾರ್ದು. ಅದು ನಮಗೆ ಶೋಧಕ ಮಾತ್ರ ಆಗಿರಬೇಕು, ಅದು ಸೂಚಕವಾಗಿರಬೇಕು. ನಾವು ಅದನ್ನು ಹಿಡ್ಕೊಂಡ್ರೆ ಮುಂದೆ ಹೋಗುವಾಗಿರಬೇಕು. ಕೆಲವೊಮ್ಮೆ ಏನಾಗತ್ತೆ ಅಂದರೆ, ಬೋರ್ಡನ್ನೇ ತಪ್ಪು ಬರೆದು ಬಿಟ್ರೆ ಆ ಬೋರ್ಡನ್ನು ನಂಬಿದವರೆಲ್ಲ ತಪ್ಪದ ಊರಿಗೆ ಹೋಗೋಲ್ಲ. ಅವರು ಯಾವುದೋ ಬೇಡದೇ ಇರೋ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಆಗ ಫಲಕ ಸರಿಯಾಗಿದೆಯಾ ಇಲ್ವಂತ ನೋಡ್ಬೇಕು ಆಗ, ಅಲ್ವಾ? ಈಗ ನಮ್ಗೆ ಹಾಗಲ್ಲ, ಫಲಕ ಸರಿಯಾಗಿದೆ ಅಂತ ನಾವು ನಂಬಿಯೇ ಮುಂದೆ ಹೋಗೋದು. ಹೋದಾಗ ಊರು ಸಿಗದೆ ಇದ್ದರೆ ಯಾರೋ ತಪ್ಪು ಬರೆದಿದ್ದಾರೆ ಅಂತ ಆಮೇಲೆ ನಿಶ್ಚಯ ಮಾಡೋದು. ಆಗುವಷ್ಟು ಕ್ಲೇಶ ಹಾಗೇ ಬಿಡುತ್ತೆ, ಆಗುವಷ್ಟು ಕ್ಲೇಶ ಹಾಗೇ ಬಿಡುತ್ತೆ. ಇಂತಹ ಒಂದು ಕ್ಲೇಶವನ್ನು ಅನುಭವಿಸಿ ನೀವು ಪ್ರಶ್ನೆ ಮಾಡಿದ್ದೀರಿ ಅಂತ ನಂಗೆ ಅನಿಸಿದ್ದು. ಈ ಹಿನ್ನೆಲೆಯಲ್ಲಿ ನಾನು ಉತ್ತರ ಕೊಡ್ತೇನೆ. ಈಗ ಮಾರ್ಗ ಮತ್ತು ದೇಶಿ ಎಂಬ ಎರಡು ಪದಗಳಿದೆ. ದೇಶಿ ಎಂಬ ಹಾಗೆ ದೇಶ ಎಂಬ ಪದವೂ ಇದೆ. ಈಗ ದೇಶಿ ಎಂಬ ಸ್ತ್ರೀಲಿಂಗದ ಪದವನ್ನು ಕೊಡುವುದಕ್ಕೆ ಅಥವಾ ಅದನ್ನು ದೇಶವುಳ್ಳದ್ದು ಎಂಬ ಅರ್ಥದಲ್ಲಿ ಪ್ರಚಲಿತವಿರುವ ಶಬ್ದ ಅದು ಬೇರೆ. ಅದರ ಅಭಿಪ್ರಾಯವನ್ನು ಆಮೇಲೆ ವಿಮರ್ಶೆ ಮಾಡೋಣ. ದೇಶಿ ಅಂತ, ದೇಶಿ ಇದ್ದ ಹಾಗೆ ಮಾರ್ಗಿ ಅಂತ ಇರಬಹುದು ಅಂತ ಕೇಳಿದ್ರೆ ಹಾಗಿಲ್ಲ, ಹಾಗೂ ಪ್ರಯೋಗ ಇಲ್ಲ. ನಾವು ಗಮನಿಸಬೇಕಾದದ್ದು ದೇಶಿ ಮಾರ್ಗಿ ಅಂತ. ಕೆಲವರು ವಿಚಾರ ಮಾಡುವಾಗ ನಾನು ಬೇರೆ ಬೇರೆ ಸಭೆಗಳಲ್ಲಿ ಕೇಳಿದ್ದೇನೆ, ದೇಶಿ ಮಾರ್ಗಿ ಅಂತೆಲ್ಲ ಹೇಳ್ತಾರೆ. ತುಂಬ ಅದು ಏನಾಗಿದೆ ಅಂದರೆ, ಆ ಶಬ್ದದ ಸಾಧುತ್ವವನ್ನು ತಿಳಿಯದೆ
ಮತ್ತು ಅದರ ಪ್ರಯೋಗ ಪರಂಪರೆಯನ್ನು ಗಮನಿಸದೆ ಪ್ರಯೋಗ ಮಾಡಿದ್ದು. ಅವ್ರಿಗೆ ಏನಾಗಿದೆ ಅಂದರೆ ಈ ವಿಭಾಗ ಮಾತ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ. ಇದು ದೇಶಿ, ಇದು ಮಾರ್ಗಿ ಅಂತ. ಹಾಗಿಲ್ಲ, ಮಾರ್ಗಿ ಅಂತ ಪದ ಇಲ್ಲ, ಮಾರ್ಗ ಅಂತಿದೆ. ನಾವು ಇವೆರಡೇ ಪದಗಳನ್ನು ಇಟ್ಕೊಂಡು ಮತ್ತೆ ಬಂದ ಹಿನ್ನೆಲೆಯನ್ನು ಇಟ್ಕೊಂಡು ಗಮನಿಸಬೇಕು. ನಮಗೆ ಈಗ ಸಂಗೀತ ಮತ್ತು ನೃತ್ಯ ಎರಡು ಭಾಗ ಇಲ್ಲಿ ಪ್ರಸ್ತುತವಾಗಿದೆ ವಾಕ್ಯದಲ್ಲಿ. ಹೌದು. ನಾಟ್ಯ, ಹೌದು. ನಾವು ನೃತ್ಯ ಅಂತ ಹೇಳೋದಕ್ಕಿಂತ ನಾಟ್ಯ ಅಂತ ಇಟ್ಕೊಳ್ಳೋಣ. ನಾಟ್ಯ ಮತ್ತು ಸಂಗೀತ ಎರಡು. ನಾಟ್ಯದಲ್ಲಿ ಸಂಗೀತವು ಸೇರ್ಕೊಳ್ಳುತ್ತೆ, ಅದು ಬೇರೆ ವಿಷಯ. ಆದರೆ ಸಂಗೀತವನ್ನು ಮೊದಲು ನಿರ್ದೇಶ ಮಾಡಿದ್ದಾರೆ ಅವರು. ಗೀತ ವಾದ್ಯಂಚ ನೃತ್ಯ ಹೌದು ಹೇಳಿದ್ದಾರೆ. ಆದ್ದರಿಂದ ದೇಶಿಯಲ್ಲಿ ಬಂತು ಅಂತ. ಸಾಮಾನ್ಯವಾಗಿ ಹಾಡಿರಲಿ, ನರ್ತನ ಇರಲಿ, ಅಭಿನಯ ಇರಲಿ, ಮೂಲತಃ ಅದು ದೇಶಿ. ಹೌದು, ಮೂಲತಃ ದೇಶಿ. ನೀವು ಆ ವಿಭಾಗವನ್ನೆಲ್ಲ ಈಗ ಮನಸ್ಸಿಗೆ ತಂದ್ಕೊಳ್ಳೇಬಾರ್ದು. ಅದು ಎಲ್ಲಿ ನಮಗೆ ಕಾಣುತ್ತೆ ಅಂತ. ನೀವು ಯಾವ ಊರಿಗೆ ಹೋಗ್ತೀರೋ ಆ ಊರಿನಲ್ಲಿ ಅದು ಕಾಣುತ್ತೆ. ಅದೊಂದು ದೇಶ. ಉದಾಹರಣೆಗೆ ಇದು ನಮ್ಮದು ಕರ್ನಾಟಕ ದೇಶ, ದಕ್ಷಿಣಕ್ಕೆ ಹೋದರೆ ದ್ರವಿಡ ದೇಶ, ಆಮೇಲೆ ಮಹಾರಾಷ್ಟ್ರ, ವಿದರ್ಭ ಪ್ರಾಂತ. ನಾನು ಹಳೆಯ ಪದಗಳನ್ನೇ ಬಳಸ್ತಾ ಇದ್ದೇನೆ, ಪ್ರದೇಶ ಭೇದ ಹೇಗೆ ಅನ್ನೋ ದೃಷ್ಟಿಯಿಂದ. ಆದ್ದರಿಂದ ಅದು ದೇಶ ಅಂತ ಆಯಾ ಪ್ರದೇಶವನ್ನು ಇಟ್ಕೊಂಡು. ಕರ್ನಾಟಕ ದೇಶ ಅಂತಂದರೆ ಭಾಳ ದೊಡ್ಡ ವ್ಯಾಪ್ತಿ ಇದೆ ಅದಕ್ಕೆ. ಹೌದು. ಈಗ ನಾವು ಬೆಂಗಳೂರು, ಮೈಸೂರು ಹೇಳೋದಷ್ಟು ಸಣ್ಣದಲ್ಲ. ಹೌದು ಹೌದು ಹೌದು. ಆದರೆ ಅದನ್ನು ದೇಶ ಅಂತ ಗುರುತಿಸೋದಕ್ಕೆ ನಮಗೊಂದು ಸಾಧನ ಇದೆ, ಒಂದು ಕ್ರಮ ಇದೆ. ಅದು ಏನು ಅಂತ ಕೇಳಿದರೆ, ಒಂದು ಪ್ರದೇಶ, ಒಂದೇ ರೀತಿ ಬದುಕುವ ಒಂದು ಜನಾಂಗ, ಒಂದೇ ಅಭಿರುಚಿಯನ್ನು ಸಾಧಿಸುವ ಒಂದು ಸಹೃದಯರ ಮೇಳ. ಇಷ್ಟನ್ನು ಗಮನಿಸಿರ್ತೇವೆ. ಅಷ್ಟು ಇಟ್ಟುಕೊಂಡೇ ಅದನ್ನು ದೇಶ ಅಂತ ಹೇಳ್ತೇವೆ. ಸಹೃದಯರ ಒಂದು ಸಮುದಾಯ, ಒಂದು ಜನಾಂಗ, ಒಂದು ಭೂಪ್ರದೇಶ, ಇಷ್ಟೂ ಸೇರಿ ನೋಡಿ ನಮ್ಮ ಪದ ಪ್ರಯೋಗವೇ ಇಷ್ಟನ್ನು ಒಳಗೊಂಡಿದೆ. ನಾವು ಇದನ್ನು ಮರಿಬಾರ್ದು. ಅದನ್ನು ದೇಶ ಅಂತ ಅಂತೇವೆ. ಮಾರ್ಗ ಅಂತ, ಮಾರ್ಗ ಶಬ್ದಕ್ಕೆ ಅನೇಕ ಅಭಿಪ್ರಾಯಗಳಿದೆ. ಅದರ ಅವಯವ ವ್ಯುತ್ಪತ್ತಿಯನ್ನು ಇಟ್ಕೊಂಡಾಗ ಮಾರ್ಗ ಅಂದರೆ ಹುಡುಕೋದು ಅಂತ ಒಂದು ಅರ್ಥ ಇದೆ. ಮಾರ್ಗ ಅಂತ ಹುಡುಕೋದು ಅಂತ. ಇನ್ನೊಂದು ಕಂಡಿದ್ದು, ದಾರಿ ಎಂಬ ಅರ್ಥ ಇದೆ. ಅದನ್ನು ನಾವು ಮಾರ್ಗ ಅಂತ ಹೇಳ್ತೇವೆ. ಆದ್ದರಿಂದ ಶೋಧನೆ ಮತ್ತು ಪಥ ಎಂಬ ಎರಡು ಅರ್ಥ ನಮಗೆ ಬಹಳ ಮುಖ್ಯ. ಅದು ಈ ಎರಡೂ ಅರ್ಥವನ್ನು ಇಟ್ಕೊಂಡಾಗ ನಮಗೇನು ಅನಿಸುತ್ತೆ ಅಂತಂದರೆ, ದೇಶ ಇರೋದು ನಮಗೆ ಬೇಕಾದ್ದನ್ನು ನಾವು ಹುಡುಕಿದರೆ ಅದು ಮಾರ್ಗ, ಶೋಧನೆ ಅಲ್ವಾ? ಅದು ಹುಡುಕೋದು ಶೋಧನೆ ಆಗತ್ತೆ. ಇನ್ನೊಂದು ಆ ಹುಡುಕೋದಕ್ಕೆ ಬೇಕಾದ ಒಂದು ದಾರಿ, ಅದು ಮಾರ್ಗ. ಈಗ ಕಲೆಯ ಒಂದು ಸೀಮೆಯೊಳಗೆ ಇದನ್ನು ನಾವು ತಗೊಂಡು ಬರಬೇಕು. ಸಂಗೀತ ಇದೆ, ಸಂಗೀತದಲ್ಲಿ ಇರೋದು ಯಾವುದು ಅಂತ ಕೇಳಿದರೆ ಸಪ್ತಸ್ವರಗಳು. ಸಪ್ತಸ್ವರಗಳು ಇರೋದು ಅದೇ. ಅದು ಸಪ್ತಸ್ವರಗಳು ಹೇಗೆ ಅಂದರೆ ನೋಡಿ, ಅದನ್ನು ಆ ಸ್ವರಗಳನ್ನು ಹೊರಡಿಸುವ ಕಂಠಗಳು ಬೇರೆ ಆಗ್ಬೋದು, ವಾದನಗಳು ಬೇರೆ ಆಗ್ಬೋದು, ಆದರೆ ಅದೇ ಸ್ವರ ಅಂತ ನಾವು ಗುರುತಿಸ್ತಾ ಇದ್ದೇವೆ. ಹೇಗೆ ಗುರುತಿಸಿದ್ರಿ? ನನ್ನದು ಗಾಂಧಾರ, ನನ್ನದು ಷಡ್ಜ ಅಂತ ಹೇಳೋಕೆ ಆಗೋದಿಲ್ಲ. ಯಾಕೆ ನನ್ನ ಕಂಠವೇ ಮತ್ತೊಂದು ಸ್ವರವನ್ನು ಹೊರಡಿಸ್ಬೋದಲ್ಲ. ಆದರೆ ಈ ಸ್ವರ ಅಂತ ಅಷ್ಟು ಸ್ವತಂತ್ರ. ನಾನು ಆ ಪದವನ್ನು ಇಟ್ಕೊಂಡು ಹೇಳ್ತಾ ಇರೋದು. ಸ್ವಮ್ರಾತಿ, ತನ್ನನ್ನೇ ಹೊರಚೆಲ್ಲುವ ಸ್ವರ, ಅದು ಅಷ್ಟು ವೈಯಕ್ತಿಕ, ಅಷ್ಟು ಸ್ವತಂತ್ರ. ಅದು ಸ್ವತಂತ್ರವಾದರೂ ಅದರ ವರ್ಗವನ್ನು ನಾವು ಗುರುತಿಸ್ತೇವೆ. ಈ ವರ್ಗವನ್ನು ಗುರುತು ಹಚ್ಚಿದ್ದು ಯಾವುದರಿಂದ? ಮಾರ್ಗದಿಂದ. ದೇಶದ ಒಳಗೆ ಮಾರ್ಗ ಇದೆ. ನಾವು ಇದನ್ನು ಭೂಪಟದಲ್ಲಿ ಅಲ್ಲ, ಭೂಮಿಯಲ್ಲೂ ನೋಡಬಹುದು. ಈಗ ಇಷ್ಟು ಊರುಗಳಿದೆಯಲ್ಲ, ಊರು ತಿರುಗುವವನಿಗೆ ದಾರಿ ಬೇಕಾ, ಊರು ಬೇಕಾ? ಊರು ಬೇಕಾಗಿದೆ, ಅದರಿಂದ ಅವನು ಹುಡುಕೋದು ದಾರಿಯನ್ನ. ಊರು ಬೇಕಾದವನು ದಾರಿಯನ್ನು ಹುಡುಕ್ತಾನೆ, ಹೌದಾ? ಈಗ ಮಾರ್ಗ ಅಂತ ಮಾಡಿದ್ರು, ಏನು ಆಕಾಶದಲ್ಲಿ ಇದೆಯಾ ಮಾರ್ಗ? ಇಲ್ಲ, ದೇಶದಲ್ಲೇ ಇದೆ. ದೇಶದೊಳಗೆ ಮಾರ್ಗ ಇದೆ, ಮಾರ್ಗದೊಳಗೆ ದೇಶ ಇದೆ. ಪ್ರಕೃತಿ ಇರೋದೇ ಹಾಗೆ. ಆದರೆ ಮಾರ್ಗವಾಗಿ ಇಲ್ಲ ದೇಶ. ಮಾರ್ಗ ನಾವು ಮಾಡಿಕೊಂಡಿದ್ದೇವೆ. ಪ್ರದೇಶ ಹಾಗೆ ಇರಬಹುದು. ನೀವು ಕೃಷಿಗಾಗಿ ಆ ಭೂಮಿಯನ್ನು ಬಳಸಬಹುದು, ಪ್ರಾಣಿಗಳನ್ನು ಸಾಕೋದಕ್ಕೆ ಬಳಸಬಹುದು, ಉದ್ಯಮವನ್ನು ಮಾಡೋದಕ್ಕೆ ಆ ಭೂಮಿಯನ್ನು ಬಳಸಬಹುದು. ಆದ್ದರಿಂದ ದೇಶವನ್ನು ನೀವು ಬೇರೆ ಬೇರೆ ಉದ್ದೇಶಕ್ಕೆ ಬಳಸಬಹುದು. ದಾರಿಯನ್ನು ಸಾಗುವುದಕ್ಕೆ ಬಳಸಬೇಕು. ಆವಾಗ ಏನಾಯಿತು ಅಂದರೆ, ಅದು ಸ್ವರೂಪ ಮತ್ತು ಪ್ರಯೋಜನ ಎರಡೂ ನಿಯತ ಆಯಿತು. ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇಲ್ಲ, ಸೌಲಭ್ಯ ಉಂಟು. ನಿಜ. ಅಲ್ಲಿ ಸ್ವಾತಂತ್ರ್ಯ ಇದೆ, ಸೌಲಭ್ಯ ಇಲ್ಲ. ದೇಶಿಯಲ್ಲಿ ಸ್ವಾತಂತ್ರ್ಯ ಇದೆ, ಸೌಲಭ್ಯ ಇಲ್ಲ. ಮಾರ್ಗದಲ್ಲಿ ಸೌಲಭ್ಯ ಇದೆ, ಸ್ವಾತಂತ್ರ್ಯ ಇಲ್ಲ. ಇದು ಇದರ ಸಂಬಂಧ, ವಸ್ತುಸ್ಥಿತಿಯನ್ನು ಮಾತ್ರ ನಾನು ಹೇಳ್ತಾ ಇರೋದು. ಈಗ ಗ್ರಂಥಗಳ ಹಿನ್ನೆಲೆಯಲ್ಲಿ ಈ ದೇಶಿ ಮಾರ್ಗ ಅನ್ನೋದನ್ನು ಹೇಗೆ ಹೇಳೋಣ ಅಂತ.
ಒಂದು ಮಾತಿದೆ, ಹ್ಮ್ ಮಾರ್ಗವೆಂಬುದು ಲುಪ್ತವಾಗಿದೆ ಅಂತ. ಹ್ಮ್ ಆ ಮಾತು ಇರೋದರಿಂದಲೇ ಅಭಿನವ ಗುಪ್ತರ ಮಾತಿಗೆ ಒಂದು ಅರ್ಥ ಬರುತ್ತೆ. ಓಹೋ ಮಾರ್ಗ ದೇಶ ಅಂತ ಅದು ಹೇಗೆ ಮಾಡಿದರು? ಹೌದು. ಈಗ ಮಾರ್ಗದೇಶ ಎಂಬುದು ಎರಡು ವಿಧವಾಗಿದ್ದರೆ, ಎರಡು ಬೇರೆ ಬೇರೆ ಆಗಿದ್ದರೆ ದೇಶವನ್ನು ಮಾರ್ಗ ಅಂತ ಯಾಕೆ ಹೇಳೋದು, ಅಥವಾ ಮಾರ್ಗವನ್ನು ದೇಶ ಅಂತ ಹೇಗೆ ಸಮೀಕರಣ ಮಾಡಿದರು ಅಂತ. ಭರತನಿಗೂ ಅಭಿನವ ಗುಪ್ತರಿಗೂ 1000 ವರ್ಷದ ಅಂದರೆ ಇತಿಹಾಸಕಾರರ ಅಭಿಪ್ರಾಯ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಾನು ಅದರಲ್ಲಿ ಪರಿಶ್ರಮ ಮಾಡಿದವನಲ್ಲ, ಅವರ ಮಾತನ್ನು ಅವರು ಅದನ್ನು ಹಾಗೆ ಹೇಳಿದ್ರಿಂದ 1000 ವರ್ಷದ ಅನುಸಂಧಾನದಲ್ಲಿ ಮತ್ತು ನಾಟ್ಯ ಪರಂಪರೆಯಲ್ಲಿ ಎಷ್ಟು ವ್ಯತ್ಯಾಸಗಳು ಪರಿಷ್ಕಾರಗಳು ಆಗಿಲ್ಲ. ಆ ಪರಿಷ್ಕಾರಗಳ ಹಿನ್ನೆಲೆಯಲ್ಲಿ ಅಭಿನವ ಗುಪ್ತರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದು 1000 ವರ್ಷ ಕಣ್ಣಿಗೆ ಕಾಣೋದು, ಇನ್ನು ಕಣ್ಣಿಗೆ ಕಾಣದ ವರ್ಷಗಳು ಎಷ್ಟಿದೆಯೋ. ನಾನು ಅದನ್ನೇ ಹೇಳ್ತಾ ಇರೋದು, ಎರಡನ್ನೂ ಸೇರಿಸ್ಕೊಂಡು ಗ್ರಂಥದ ಚರಿತ್ರೆಗೆ ಹಾಗೆ ಕಾಣುತ್ತೆ. ಪರಂಪರೆಯಲ್ಲಿ 1000ದಲ್ಲಿ 10,000 ಪರಿಣಾಮಗಳಾಗಿರ್ಬಹುದು. ಈಗ 1 ವರ್ಷದಲ್ಲಿಯೇ ಒಂದು ಇಡೀ ಪರಂಪರೆ ಪಲ್ಲಟ ಆಗಿಬಿಡ್ಬಹುದು. ನಿಜ. ಆದ್ದರಿಂದ ಸಂಸ್ಕಾರಗಳ ಪರಂಪರೆ ತಗೊಂಡಾಗ ಅದು ಎಷ್ಟು ಅಂತ ಹೇಳಲಿಕ್ಕಾಗಲ್ಲ, ಅದು ಗಣನಾತೀತವಾಗಿರುತ್ತೆ, ಅಗಣಿತವಾಗತ್ತೆ ಅದು. ಆದ್ದರಿಂದ ಈ ಹಿನ್ನೆಲೆ ಎಲ್ಲ ತಗೊಂಡು ನಾವು ಅದನ್ನು ಗಮನಿಸಬೇಕಾಗ್ತದೆ. ಒಂದು ಮಾತಿದೆ, ನಾವು ಆ ಮಾತನ್ನು ನೆನಪಿಗೆ ತಂದುಕೊಳ್ಬೇಕು ಅಂತ. ಈಗ ಅದು ಏನಾಗಿದೆ ಅಂದರೆ, ಭರತನಿಗೆ ಅದರ ಪ್ರಯೋಗವನ್ನು ಮುಂದೆ ಭರತಾದಿಗಳಿಗೆ ಅದು ಉಪದಿಷ್ಟ ಆದದ್ದು ಯಾರಿಂದ? ಶಿವಬ್ರಹ್ಮರಿಂದ ಅಂತ. ಅಂದರೆ ದೇವ ಮೂಲವಾಗಿದೆ. ದೇವತೆಗಳ ಸಂತೋಷಕ್ಕಾಗಿ ಅದರ ವಿನಿಯೋಗವೂ ಅಲ್ಲೇ, ಅದು ಎಲ್ಲಿಂದ ಬಂತೋ ಅಲ್ಲೇ ಅದು ವಿನಿಯುಕ್ತವಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಶಿವನಿಂದ ಬಂತು, ಶಿವನ ಸಂತೋಷಕ್ಕೆ ಅದರ ವಿನಿಯೋಗ ಆಯಿತು. ಶಿವನನ್ನ ಪಡೆಯೋದರಲ್ಲೂ ಕೂಡ ವಿನಿಯೋಗ. ಅದೇ ಶಿವನ ಸಂತೋಷ ಅಂದರೆ ಅದು ಬ್ರಹ್ಮಾನುಭವದಲ್ಲಿ ನಿಂತ್ಕೊಳ್ತದೆ, ಅಲ್ಲಿಗೆ ಅದರ ವಿನಿಯೋಗ ಆಯಿತು. ಆದ್ದರಿಂದ ಭೂಮಿಗೆ ಅದು ಬೇಕಾಗಿಲ್ಲ, ಅದು ಭೂಮಾಕ್ಕೆ ಬೇಕು, ಭೂಮಿಗಲ್ಲ. ಆದ್ದರಿಂದ ಆ ಮಾರ್ಗವೆಂಬುದು ಲುಪ್ತವಾಯಿತು ಅಂತ ಒಂದು ಮಾತು ಬಂತು. ಈಗ ನಾವು ಯಾವುದನ್ನು ಬಳಸಬಾರದು ನಾವು ಯಾಕೆ ಇಟ್ಕೋತೇವೆ ಅದನ್ನ, ಇದು ನಿಮಗಲ್ಲ ಅಂದ್ರೆ ಬೇಡಪ್ಪ ಅಂತ ಅಂತೇವೆ ಅಲ್ವಾ? ಈ ಭೂಲೋಕದ ಭೂಮಿಯೊಳಗಿನ ಜನಕ್ಕೆ ಭೂಮಾಕ್ಕೆ ಇರುವ ಉಪಯೋಗ ಇಲ್ಲ. ಆದ್ರಿಂದ ಮಾರ್ಗ ಅಲ್ಲಿ ಉಳಿತು. ಹಾಗಂತ ದೇಶಿ ಮಾರ್ಗ ಆದದ್ದು ಹೇಗೆ ಅಂತ ಅದು ಮುಖ್ಯವಾದ ಪ್ರಶ್ನೆ. ಮಾರ್ಗದ ನೆನಪು, ಮಾರ್ಗದ ವ್ಯವಸ್ಥೆ, ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರು. ಆದ್ದರಿಂದ ಮಾರ್ಗದ ಪರಿಷ್ಕಾರ ದೇಶಿಗೆ ಬಂತು. ಈಗ ಅಭಿನವ ಗುಪ್ತರ ಮಾತು ನೋಡಿ ಹೇಗಿದೆ ಅಂತ, ಮಾರ್ಗೋ ದೇಶ ಅಂತಂದ್ರು. ಅದು ಹೇಗೂ ಇಲ್ಲಿ ಇಲ್ಲ, ಆದರೆ ಅದರ ಸಾದೃಶ್ಯ ಇದೆ. ಈಗ ಅದರ ಈ ವಾದಕ್ಕೆ ಬಹಳ ಮುಖ್ಯವಾದ ಅವಕಾಶ ಬಂದಿದೆ. ಹೇಗೆ ಬಂತು ಅಂದರೆ, ಇಲ್ಲಿರುವ ಎಲ್ಲ ಕಲೆಯೂ ಮಾರ್ಗವೇ ಅಂತೂ ಹೇಳ್ಬೋದು, ದೇಶವಾದ್ರಿಂದ. ಆದರೆ ಒಂದು ಮಾರ್ಗದ ಲಕ್ಷಣಗಳು ಬರಬೇಕು, ಪರಿಷ್ಕಾರಗಳು ಬೇಕು. ಪರಿಷ್ಕೃತವಾದದ್ದನ್ನು ಮಾರ್ಗ ಅಂತ ಹೇಳ್ತಾ ಇದ್ದೇವೆ. ಯಾಕೆ? ಅಲ್ಲಿ ಮೃಗ ಶೋಧನೆ, ಆ ಶೋಧನವೆಂಬುದು ಬೇಕು, ಅದನ್ನು ಸಾಧಿಸುವ ದಾರಿಯೂ ಇರಬೇಕು, ಪಥವೂ ಇರಬೇಕು. ಶೋಧನ ಮತ್ತು ಪಥ ಅವೆರಡೂ ಇರಬೇಕು. ಅವೆರಡು ಯಾವ ಯಾವ ಕಲೆಯಲ್ಲಿ ಇದೆಯೋ ಅದೆಲ್ಲ ದೇಶೀಯ ಆದರೂ ಕೂಡ ಮಾರ್ಗವೇ. ಧನಂಜಯನು ಇದರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ. ಯಾವುದು ಪದಾರ್ಥಾಭಿನಯ ನಿಷ್ಠವಾಗಿ ಒಂದು ಪರಂಪರೆಯಿಂದ ಕೂಡಿದೆಯೋ ಅದು ಮಾರ್ಗ. ಸುಮ್ಮನೆ ಆಯಾಯ ಕಾಲಕ್ಕೆ ಪ್ರವೃತ್ತವಾಗುವಂಥದ್ದೆಲ್ಲವೂ ಕೂಡ ದೇಶ. ಅಂದ್ರೆ ನೀವು ಹೇಳಿದಾಗೆ ಪರಿಷ್ಕೃತಿ ಆದದ್ದೆಲ್ಲವೂ ಮಾರ್ಗ, ಆಗದೆ ಉಳ್ಕೊಂಡಿರುವುದೆಲ್ಲವೂ ದೇಶಿ ಅನ್ನುವ ಹಿನ್ನೆಲೆಯಲ್ಲಿ ಬಹುಶಃ ಇದನ್ನ ಹೇಳಿದ. ಅಲ್ಲ, ಅದು ಹೇಳಿದ್ರು ಕೂಡ ನೋಡಿ ಅದು ಎಷ್ಟು ಕಷ್ಟ ಇದೆ ಅಂತಂದ್ರೆ, ಆ ಮಾತನ್ನು ನಾವು ಯಾವುದೋ ಒಂದು ಸೀಮಿತವಾದ ಸಂದರ್ಭಕ್ಕೆ ಮಾತ್ರ ಬಳಸಬಹುದು ಅಂತ. ಎಲ್ಲ ಮಾತು ಅದು ಒಂದೇ ಅಲ್ಲ. ಈಗ ಉದಾಹರಣೆಗೆ ನನ್ನನ್ನೇ ಉದಾಹರಣೆ ಕೊಡ್ತಾರೆ, ಅಥವಾ ನಿಮ್ಮನ್ನು ನೀವು ಉದಾಹರಿಸ್ಬೋದು. ಈಗ ನಾವು ಇಷ್ಟಪಟ್ಟ ಒಂದು ಕಲೆಯಲ್ಲಿ ಪಳಗುತ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ಈಗ ಒಬ್ಬ ನನಗೆ ಸಂಗೀತ ಹೇಳ್ಕೊಡ್ತೀರಾ ಅಂತ ಬರ್ತಾರೆ. ಮಗು ಹೇಳು ನೋಡೋಣ ಯಾವ್ದಾದ್ರು ಒಂದು ಹಾಡು. ಕಲ್ತಿಲ್ಲ, ಅವನು ಕಲಿಯೋದಕ್ಕೆ ಬಂದ ವಿದ್ಯಾರ್ಥಿಯಲ್ಲಿ ಶಾಸ್ತ್ರವನ್ನು ಬಹಳ ಚೆನ್ನಾಗಿ ಜೀವಮಾನದ ಒಂದು ಪರಿಶ್ರಮದಿಂದ ತಪಸ್ಸಿನಂತೆ ಕಲಿತವ್ರು ಹೇಳ್ತಾರೆ, ಒಂದು ಹಾಡು ಮಗು ಅಂತ. ಕಲಿದೆ ಇದನ್ನು ಹಾಡ್ಬೋದಾ? ಹಾಡು ಅಂತ ಕೇಳೋದು ಸರಿಯಾ ಅಂತ ಯಾರೂ ಕೇಳೋಲ್ಲ. ಸರಿಯೇ. ಯಾಕೆ ಅಂತಂದ್ರೆ ಅಲ್ಲಿರುವುದು ದೇಶಿ ಹಾಡು ಅಂತಂದ್ರೆ ಅವನೇನೋ ಹಾಡ್ತಾನೆ, ಶ್ರುತಿ ತಪ್ಪಿದೆ, ಲಯ ಇಲ್ಲ, ಆದ್ರೆ ಅವನು ಧೈರ್ಯವಾಗಿ ಹೇಳ್ಬಿಡ್ತಾನೆ. ಅವನು ಸ್ನಾನದ ಮನೆಯಲ್ಲೋ ಅಲ್ಲೋ ಇಲ್ಲೋ ಏಕಾಂತದಲ್ಲೋ 4 ಜನರ ಚಪ್ಪಾಳಿಗೂ ಮಕ್ಕಳ ಜೊತೆಗೂ ಹೇಳಿದ ಹಾಡನ್ನೇ ಹೇಳ್ತಾನೆ.
ಯಾವುದೋ ಒಂದು ಜಾನಪದ ಅಂತ ಅನಿಸ್ಕೊಂಡಿರೋದು. ಅದೇ ನಾವು ಆ ಶಬ್ದ ಬಳಸೋದು ಬೇಡ. ನಾನು ಹೌದು, ಅದಕ್ಕಾಗಿ ಹೌದು. ಬುದ್ಧಿಪೂರ್ವಕವಾಗಿ ಆ ಶಬ್ದವನ್ನು ತಪ್ಪಿಸಿದ್ದೇನೆ. ನಾನು ಬೇಕು ಅಂತಲೇ ಬಳಸಿದೆ, ಯಾಕೆಂದ್ರೆ ಅದನ್ನೇ ದೇಶಿ ಅನ್ನೋದಕ್ಕೆ ಅನ್ವಯ ಮಾಡಿ ತುಂಬಾ ಜನ ಅಲ್ಲ, ಹೇಳ್ತಾರೆ. ಅದು ಅದಕ್ಕೋಸ್ಕರ. ಮತ್ತೊಂದು ಕನ್ಫ್ಯೂಷನ್ ಬರುತ್ತೆ ಆಗ. ಹೌದು ಹೌದು ನಮಗೆ ಈಗ ಕನ್ಫೆಷನ್ ಬೇಕು, ಕನ್ಫ್ಯೂಷನ್ ಬೇಡ. ಸರಿ. ಆದ್ದರಿಂದ ನಾವು ಅದನ್ನು ಪ್ರಯೋಗ ಮಾಡದೇ ಇರೋದು ಒಳ್ಳೆಯದು. ಹಾ. ಆವಾಗ ಗುರುಗಳು ಅವನ ಹತ್ರ ಯಾಕೆ ಹಾಡಿಸಿದ್ರು ಅಂತ ಕೇಳಿದರೆ, ಹಾ. ಅವನ ಪ್ರಾರಂಭಿಕ ಅರ್ಹತೆ ಹೇಗಿದೆ ಅಂತ, ಎಲಿಜಿಬಿಲಿಟಿ ಹೇಗಿದೆ ಹೌದು. ಎಂದೊಂದು ನಿತ್ಯ ಅಭ್ಯಾಸ ಮಾಡಿಸ್ತಾ ಬರ್ತಾರೆ. ಮೊದಲು ಆಧಾರ ಶ್ರುತಿ ಹೊಂದಿಸೋದು, ಆಮೇಲೆ ಸ್ವರಗಳ ಪರಿಚಯ ಮಾಡಿಕೊಡೋದು, ಸ್ವರಸ್ಥಾನದ ಪರಿಚಯ, ಆಮೇಲೆ ಸ್ವರಗಳ ವಿನ್ಯಾಸ, ಸರಳೆ ಇತ್ಯಾದಿ ಕ್ರಮ. ಇದು ಹೇಗೋ ಗೊತ್ತಿದೆ. ಈಗ ಅಲ್ಲಿಯವರೆಗೆ ಅದು ಸಂಗೀತವಾ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಸಂಗೀತ ಕಲಿತಾ ಇದ್ದಾಳೆ ಅಂತ ಹೇಳ್ತೇವೆ. ಆದರೆ ಅವರು ಕಲಿತಾ ಇರೋದು ಸಂಗೀತ ಅಲ್ಲ. ಸಂಗೀತವಾದು ಸಂಗೀತ ಅಲ್ವಲ್ಲ, ಲಕ್ಷಣ ಮಾರ್ಗ. ಅದೇ ಇರೋದು. ಏನಾಗಿದೆ ಅಂತಂದರೆ, ಅದನ್ನೇ ಹಾಡಿದರೆ ಚಪ್ಪಾಳೆ ಹೊಡೆಯೋಕ್ಕಾಗೋಲ್ಲ, ಆಸ್ವಾದ ಇಲ್ಲ. ಹೌದು ಹೌದು. ಈ ಸರಳೆ ಅಭ್ಯಾಸ ನಾನು ಏನೂ ಆಗಿಲ್ಲ. ಒಂದು ರಾಗ ಬರುತ್ತೆ, ಹೌದು, ರಾಗ ಬಂದ ಕಲ್ತಿಲ್ಲ, ಹಾಡು ಬಂದು ಆಗ ಸಂಗೀತ ಅಂತ ಅಂದ್ಕೊಳ್ತೇವೆ. ಹೌದು ಹೌದು. ಅಂದರೆ ಇದ್ರ ಏನಾಯಿತು? ರಾಗ ಇರಬೇಕು, ಅದಕ್ಕೆ ಒಂದು ತಾಳ ಇರಬೇಕು, ಶ್ರುತಿ ಮತ್ತು ಲಯವನ್ನು ಸಾಧನೆ ಮಾಡಿರಬೇಕು. ಅದರ ಚೌಕಟ್ಟಿನೊಳಗೆ ಶ್ರುತಿ ಮತ್ತು ತಾಳದ ಒಂದು ಚತುರ್ಭದ್ರದೊಳಗೆ ಇರುವ ಒಂದು ಸ್ವರ ವಿನ್ಯಾಸ, ಅದನ್ನು ನಾವು ಸಂಗೀತ ಅಂತ ಒಪ್ಕೊಳ್ತೇವೆ. ಇದು ಏನಾಯಿತು? ಇದೇ ಮಾರ್ಗ. ಒಂದು ಗತಿಯ ದೃಷ್ಟಿಯಿಂದ ಮಾರ್ಗ, ಇನ್ನೊಂದು ನಾದದ ಮಾರ್ಗ. ನಾದ ಮಾರ್ಗ, ಲಯ ಮಾರ್ಗ ಎರಡನ್ನು ಹೊಂದಿಸಿತು. ಇಷ್ಟು ಈಗ ನೀವು ಬನ್ನಿ, ಮೊದಲು ಹಾಡಿದ್ನಲ್ಲ, ಅವಾಗ ರಾಗ ಇರಲಿಲ್ವಾ? ಇತ್ತು, ಸರಿಯಾಗಿಲ್ಲ. ಹೌದು. ಆ ರಾಗ ಹೇಗೆ ಬಂತು? ಅದು ದೇಶಿ, ಹೌದು, ದೇಶಿಯಿಂದ ಬಂತು. ಆದ್ದರಿಂದ ಅದು ಪ್ರಕೃತಿ. ಪ್ರಕೃತಿ ಎಂಬ ಶಬ್ದ ಬಂದಿರೋದು ಅದು ಪ್ರಕೃತಿ. ಅಂದರೆ ಅಕ್ಕಿ, ಭತ್ತದಿಂದ ಆದ ಅಕ್ಕಿ ಪ್ರಕೃತಿ. ಅದಕ್ಕೆ ನೀರು ಹಾಕಿ ಪಾತ್ರೆಯಲ್ಲಿಟ್ಟು ಬೇಯಿಸಿದ್ದು ಮಾರ್ಗ, ಸಂಸ್ಕೃತಿ. ಅದು ಏನಾಯ್ತು? ಪರಿಷ್ಕೃತಿ. ಹೌದು, ಪರಿಷ್ಕೃತಿ. ಪರಿವೇಶನೆ. ಆದ್ರಿಂದ ಪ್ರಕೃತಿ ಮತ್ತು ಪರಿಷ್ಕೃತಿ ಇವೆರಡು ಹೇಗಿದೆ ಅಂತ ಅಂದ್ರೆ, ಪ್ರಕೃತಿ ಇಲ್ಲದೆ ಇದ್ರೆ ಪರಿಷ್ಕಾರ ಇಲ್ಲ. ಏನು ಪರಿಷ್ಕಾರ ಮಾಡ್ತೀರಿ? ಪ್ರಕೃತಿ ಬೇಕು, ದೇಶಿ ಇಲ್ಲದೆ ಇದ್ರೆ ಮಾರ್ಗ ಇಲ್ಲ. ಹಾಗಂತ ಮಾರ್ಗ ಇಲ್ಲದೆ ಇದ್ರೆ ದೇಶಿ ಅಲ್ಲೇ ಉಳಿತದೆ. ಈಗ ಅದಕ್ಕಾಗಿ ನಾನು ಕೆಲವು ದಿವಸದ ಹಿಂದೆ ಮಾತಾಡುವಾಗ ಒಂದು ಅಂಶ ಹೇಳಿದೆ, ಮಾರ್ಗ ಅದರ ದಾರಿ ಎಂಬುದನ್ನು ಹೊಂದಿಸಬಹುದು. ಈಗ ಪ್ರದೇಶಗಳು, ಬೇರೆ ಬೇರೆ ಪ್ರದೇಶಗಳಿದೆ, ಅದು ಅಲ್ಲಲ್ಲೇ ಇರೋಕ್ಕಾಗೋಲ್ಲ. ಅಲ್ಲಿಂದ ಜನ ಬರಬೇಕು, ವಸ್ತು ಬರಬೇಕು, ಇಲ್ಲಿಂದ ವಸ್ತು ಆ ಕಡೆಗೆ ಹೋಗಬೇಕು. ಈ ಸಾಗಾಟ ನೋಡಿ, ಶಬ್ದ ಸಾಗಾಟ ಭಾಳ ಚೆನ್ನಾಗಿದೆ. ಸಾಗಾಟ ಆಗಬೇಕು ಅಂತಂದರೆ ದಾರಿ ಇರಬೇಕು. ಶಾಸ್ತ್ರವೆಂಬುದು ದಾರಿ ಇದ್ದ ಹಾಗೆ. ಅಲ್ಲಿ ನಿಧಿ ಇದೆ, ಸಂಚಯ ಇದೆ. ಅದನ್ನು ಸಾಗಿಸೋದಕ್ಕೆ, ಒಂದು ಕಡೆಯಿಂದ ಒಂದು ಕಡೆಗೆ ತಲುಪಿಸೋದಕ್ಕೆ ಈ ದಾರಿ ಇರಬೇಕು, ಮಾರ್ಗ ಇರಬೇಕು. ಮಾರ್ಗವು ದೇಶದಲ್ಲೇ ಇರೋದು, ಅದನ್ನು ಆಕಾಶದಲ್ಲೇ ಇಲ್ಲ. ಅದು ಲಕ್ಷ್ಯವಾಗುತ್ತದೆ, ಇದು ಲಕ್ಷಣವಾಗತ್ತೆ. ಲಕ್ಷಣ ಅಂತಂದರೆ ತಿರ್ಗಾ ಅದ್ರ ಬಗ್ಗೆ ಒಂದು ದಿವಸ ಮಾತಾಡ್ಬೋದು, ಆದರೆ ಒಂದು ಅವಧಿ ಮಾತಾಡ್ಬೋದು ಅಂತ. ಲಕ್ಷ್ಯಕ್ಕಿಂತ ಲಕ್ಷಣ ಬೇರೆ ಅಲ್ಲ, ಬೇರೆ ಅಲ್ಲ. ನಾವು ಒಂದೇ ವಾಕ್ಯ ಉತ್ತರಿಸ್ತೇವೆ, ಪ್ರಯೋಗ ಬೇರೆ ಅಲ್ಲಲ್ಲ, ಹಾಗಲ್ಲ, ಬೇರೆ ಅಲ್ಲ ಅನ್ನೋದಕ್ಕೆ ನಮ್ಮ ಗುರುಗಳು ಒಂದು ಆಕರ್ಷಕವಾದ ಅದ್ಭುತವಾದ ಉದಾಹರಣೆ ಕೊಡ್ತಿದ್ರು. ಈಗ ಗರ್ಭಿಣಿಯ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಗರ್ಭವೇ ಗರ್ಭಿಣಿಯ ಲಕ್ಷಣ. ಗರ್ಭ ಇಲ್ಲದೆ ಗರ್ಭಿಣಿ ಇರ್ತಾಳ? ಲಕ್ಷ್ಯವೇ ಲಕ್ಷಣ. ಲಕ್ಷ್ಯವೇ ಲಕ್ಷಣ, ಲಕ್ಷ್ಯದ ಘಟಕ ಲಕ್ಷಣ ಆಗಿದೆ. ಅದರಿಂದ ಏನಾಯಿತು? ದೇಶದ ಘಟಕ ಮಾರ್ಗವಾಗಿದೆ. ಮಾರ್ಗ ಬೇರೆ ಅಲ್ವೇ ಇಲ್ಲ, ಪ್ರಯೋಗದ ಘಟಕ ಶಾಸ್ತ್ರವಾಗಿದೆ. ಪ್ರಯೋಗದ ಘಟಕ ಶಾಸ್ತ್ರವಾಗಿದೆ. ಈ ಹಿನ್ನೆಲೆಯಿಂದ ನೋಡಿದರೆ, ಆದ್ದರಿಂದ ದೇಶಿ ಮತ್ತು ಮಾರ್ಗ ಎಂಬುದಕ್ಕೆ ನಾವು ಬಹಳ ಆ ವಿಭಾಗವನ್ನೇ ಇಟ್ಕೊಂಡು ಒದ್ದಾಡಬೇಕಾದ್ದಿಲ್ಲ. ಮಾರ್ಗದೊಳಗೂ ದೇಶಿ ಇದೆ, ದೇಶಿಯೊಳಗೂ ಮಾರ್ಗ ಇದೆ. ಅದು ಹೇಗಿದೆ ಅಂದರೆ ಈಗಲೂ ನಮಗೆ ಗೊತ್ತಾಗತ್ತೆ. ಮಾರ್ಗ ಪರಿಷ್ಕಾರ ಆಗಬೇಕು, ಮಾರ್ಗಕ್ಕೂ ಒಂದು ಪರಿಷ್ಕಾರ ಬೇಡವಾ? ಮಾರ್ಗ ಪರಿಷ್ಕಾರ ಆಗೋದಕ್ಕೆ ದೇಶೀಯ ಸಹಕಾರ ಬೇಕು. ಆದ್ದರಿಂದಲೇ ಚೆನ್ನಾಗಿ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರು ಜಾನಪದ ಗೀತೆಗಳನ್ನು ಕೇಳುತ್ತಾರೆ ಹೊಸ ಸ್ಫೂರ್ತಿಗಾಗಿ. ಈಗಂತೂ ಶಾಸ್ತ್ರೀಯ ಜಾನಪದ ಅನ್ನುವ ಡೈಕಾಟಮಿ ಅಂದ್ರೆ ವೈರುಧ್ಯಗಳಂತೂ ಮಾರ್ಗ ದೇಶಿಯಗೆ ಒಂದು ಪರ್ಯಾಯವಾದಂತಹ ಪದಗಳು ಅಂತಾಗಿ, ಮಾರ್ಗವೇ ಶ್ರೇಷ್ಠ, ದೇಶಿಯೇ ಕಡಿಮೆ, ಅಥವಾ ದೇಶಿಯೇ ನಮ್ಮ ಒಂದು ಅಧಿಕಾರ, ಮಾರ್ಗಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಇಲ್ಲ. ಒಂಥರ ಇದು ದ್ವಂದ್ವ ತಿಕ್ಕಾಟಗಳಿಗೆ ಮೀಸಲಾಗ್ತಾ ಇದೆ. ಸಾಮಾಜಿಕವಾದ ಸಂಘರ್ಷ ಬೇರೆ ಬೇರೆ ರೂಪ ಪಡ್ಕೊಂಡಿದೆ ಅಷ್ಟೇ, ಒಂದೇ ಮಾತು ಹೇಳ್ಬೋದು. ಸಮಾಜದ ಕೆಲವು ಗುಂಪುಗಳು ಬಡಿದಾಡೋದಕ್ಕೆ ಇದನ್ನೆಲ್ಲ ಮಾರ್ಗ ಮಾಡ್ಕೊಂಡಿದ್ದಾರೆ ಅಷ್ಟೇ. ವಸ್ತುತಃ ಮಾರ್ಗ ಎನ್ನುವುದಕ್ಕಾಗಲಿ ದೇಶಿ ಎನ್ನುವುದಕ್ಕಾಗಲಿ ಸಂಘರ್ಷ ಇಲ್ಲ. ಈಗ ಅಕ್ಕಿ ಹೆಚ್ಚೋ ಅನ್ನ ಹೆಚ್ಚೋ ಕೇಳಿದ್ರೆ ಏನು ಹೇಳ್ತೀರಿ? ನಿಜ, ಹೌದು.
ಹಸಿದವನಿಗೆ ಅಕ್ಕಿ ಕೊಟ್ಟರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಷ್ಟೇ ಇರೋದು. ಹೌದು ಹೌದು ಆದ್ರೆ ಅಕ್ಕಿ ಇಲ್ಲದೆ ಅನ್ನ ಮಾಡ್ಲಿಕ್ಕೂ ಆಗೋದಿಲ್ಲ, ಹಾಗೆ ಇದೆ. ಹೌದು ಅದನ್ನು ನಾವು ತಿಳ್ಕೊಳ್ಬೇಕು. ಹೌದು ಹೌದು ಹಸಿವು ಹೋಗಬೇಕು, ಅನ್ನ ಊಟ ಮಾಡಬೇಕು. ಅನ್ನ ಬೇಕು ಅಂದರೆ ಅಕ್ಕಿ ಬೇಕು. ನೀವು ಯಾವುದನ್ನು ಬಿಡ್ತೀರಿ? ಆದ್ದರಿಂದ ಯಾರಿಗೆ ಯಾವಾಗ ಯಾವುದು ಹೆಚ್ಚು ನಿರ್ಧಾರ ಮಾಡ್ಕೊಳ್ಳಿ. ಹೌದು ಹಸಿವೆ ಲಬ ಲಬ ಹಸಿವೆ ಆದಾಗ ಅನ್ನವೇ ಬೇಕು, ಅಕ್ಕಿ ಬೇಡ. ಹೌದು ಸರಿ, ಆ ಮಾತು ಸರಿ. ಹೌದು ಆದರೆ ಅನ್ನ ಬೇಕು ಅಂದರೆ ಅನ್ನ ಮಾಡೋರು ಯಾರು? ಹೌದು ಮಾಡೋರಿಗೆ ಅಕ್ಕಿ ಬೇಕಾ ಬೇಡವಾ? ಹೌದು ಅಕ್ಕಿ ಬೇಕು. ಅಕ್ಕಿ ಬೇಕಾದವನಿಗೆ ಭತ್ತವೂ ಬೇಕು. ಭತ್ತವೇ ಇಲ್ಲದಿದ್ದರೆ ಅಕ್ಕಿ ಮಾಡೋದು ಹೇಗೆ? ಯೋಚನೆ ಮಾಡುವಾಗ ನನಗೆ ಅನ್ನಿಸ್ತು, ಈಗ ಅನ್ನ ಊಟ ಮಾಡುವವನಿಗೆ ಬಡಿಸುವಷ್ಟು ಕಾದರೂ ಮಾತ್ರ ಸಾಕು. ಅಕ್ಕಿಯನ್ನು ಅನ್ನ ಮಾಡುವವನಿಗೆ ಅರ್ಧ ಗಂಟೆ ಬೇಕು. ಹಾಂ ಆದರೆ ಭತ್ತವನ್ನು ಅಕ್ಕಿ ಮಾಡೋದಕ್ಕೆ 10 ನಿಮಿಷ ಕಾಯಬೇಕು. ಹೌದು ಭತ್ತವನ್ನು ಪಡ್ಕೊಳ್ಳೋದಕ್ಕೆ 4 ತಿಂಗಳ ಕಾಯಬೇಕು. ಹೌದು ವ್ಯವಸಾಯ ಮಾಡಬೇಕು. ಈಗ ಮಾರ್ಗದರ್ಶಿ ಎಷ್ಟು ಸ್ಪಷ್ಟವಾಯಿತು ನೋಡಿ. ಆದ್ದರಿಂದ ನೀವು ಯಾವ ಸ್ತರದಲ್ಲಿ ನಿಂತು ಯಾವ ಕಾರಣಕ್ಕೆ ನೀವು ಯೋಚನೆ ಮಾಡ್ತೀರಿ ಅದನ್ನು ನೋಡಿ. ಹೌದು ಅದರಿಂದ ಒಂದು ಊಟ ಮಾಡುವವನಿಗೆ 4 ತಿಂಗಳ ಬೇಕು ಅಂತ ಹೇಳಿದರೆ ತಪ್ಪಿಲ್ಲ. ಗದ್ದೆಯಲ್ಲಿ ಭತ್ತದ ಬೀಜ ಬಿತ್ತು ವಿಪುಲವಾಗಿ ಭತ್ತದ ಬೆಳೆಯನ್ನು ಪಡೆದು ಆ ಭತ್ತವನ್ನು ಮಿಲ್ಲಿಗೆ ಕೊಟ್ಟು ಅಕ್ಕಿ ಮಾಡಿ ತಂದು 100 ಜನರಕ್ಕೆ ಸಮಾರಾಧನೆ ಮಾಡೋದು ಅಂತ ಒಂದು ಇಡೀ ಕಾರ್ಯಕಾರಣ ಭಾವ ನೀವು ಬರೆದರೆ ಒಂದು ಊಟ ಹಾಕಲಿಕ್ಕೆ 4 ತಿಂಗಳು ಬೇಕು. ಅದರಿಂದ ಕಲೆಯ ಇತಿಹಾಸ ಚರಿತ್ರೆ ಇಷ್ಟು ದೀರ್ಘವಾಗಿದೆ. ಮಾರ್ಗದೇಶಿಯ ಸ್ವರೂಪ ಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ಈ ದ್ವಂದ್ವಗಳಿಗೆ, ಭಿನ್ನಾಭಿಪ್ರಾಯಗಳಿಗೆ, ತಿಕ್ಕಾಟಗಳಿಗೆ, ಇದು ಸಣ್ಣದು ಇದು ದೊಡ್ಡದು ಅನ್ನುವಂತಹ ಒಂದು ಮೇಲು ಕೀಳಿನ ಒಂದು ತರಗತಿಗಳಿಗೆ ಅಭಿಪ್ರಾಯಕ್ಕೆ ಅವಕಾಶವೂ ಅವಕಾಶವೂ ಇಲ್ಲ. ಇಲ್ಲದ ಸಾಂದರ್ಭಿಕವಾಗಿ ಇನ್ನೊಂದು ಮಾತು ಗಮನಿಸ್ಕೊಳ್ಬೇಕು ನಾವು. ಹೌದು ಪ್ರತಿಯೊಂದು ದೇಶಿಯು ಮಾರ್ಗವಾಗುವುದಕ್ಕೆ ಬಯಸ್ತಾ ಇರ್ತದೆ. ಹೌದು ನಾವು ಗಮನಿಸಬೇಕದನ್ನು. ಹೌದು ಯಾಕೆಂದರೆ ತಲೆಮೊರೆಯಿಂದ ತಲೆಮೊರೆಗೆ ಅದನ್ನು ನಾವು ಉಪದೇಶದಿಂದ ಕೊಡಬೇಕು ಅಂದರೆ ಹೌದು ಅಲ್ಲೊಂದು ವ್ಯವಸ್ಥೆ ಬೇಕು. ವ್ಯವಸ್ಥೆ ಬೇಕು. ಹೌದು ಆ ವ್ಯವಸ್ಥೆ ಮಾರ್ಗದಿಂದಲೇ ಬರೋದು. ಹೌದು ಇದನ್ನು ಬರೋದಿಲ್ಲ. ಹೌದು. ಈಗ ನಮ್ಮ ಮನೆಯ ಹುಡುಗಿ ತನ್ನ ಅಂದರೆ ಗಂಡನ ಮನೆಗೆ ಹೋಗಬೇಕು ಅನ್ನೋ ದಾರಿ ಬೇಕಾ ಬೇಡವಾ? ಹೌದು ಅಥವಾ ಗಂಡನಾಗುವನು ನಮ್ಮ ಮನೆಗೆ ಬರಬೇಕು ಅಂದ್ರೂ ದಾರಿ ಬೇಕು. ಹೌದು ದಾರಿ ಮಾರ್ಗವು ಸಾಫಲ್ಯ ಕಾಣುವುದು ದೇಶಿಯಲ್ಲಿ, ಅದೇ ಆದ್ರಿಂದ ದೇಶಿ ಸಾರ್ಥಕ್ಯ ಕಾಣುವುದು ಮಾರ್ಗದಲ್ಲಿ. ಅದು ಇಷ್ಟು ಅನ್ಯೋನ್ಯವಾಗಿದೆ ಅದು ಸಂಬಂಧ. ಹೌದು ಸಂಘರ್ಷಕ್ಕೆ ಅವಕಾಶವೇ ಇಲ್ಲ. ಹೌದು. ಒಂದು ಇದೆ. ಇದರ ಜೊತೆಗೆ ಏನು ಅಂತಂದರೆ ಎಲ್ಲ ದೇಶೀಯ ಕಲೆಗಳು ಮಾರ್ಗವಾಗಿಯೇ ಭಗವಂತನಿಗೆ ಹತ್ತಿರವಾಗಬೇಕು ಅನ್ನೋದು ಒಂದಿದೆ. ತುಂಬ ವಾದಗ್ರಸ್ತ ವಿಷಯ ಆಗಬಹುದು, ಸೂಕ್ಷ್ಮ ಇದೆ. ಅಂದ್ರೆ ಕೊನೆಗೆ ಹೋಗುವುದು ಭರತನಲ್ಲೇ, ಬಂದಿದ್ದು ಭರತನಿಂದ, ಹೋಗುವುದು ಭರತನಲ್ಲಿಗೆ ಅನ್ನುವ ಅದು ಒಂದು ಅರ್ಥ. ಅದರ ಜೊತೆಗೆ ಇನ್ನೊಂದು ಸೂಕ್ಷ್ಮ ಇದೆ. ಇಡೀ ವಿಶ್ವವೇ ಒಂದು ವ್ಯವಸ್ಥೆ. ಅವಸ್ಥೆ ವ್ಯವಸ್ಥೆ ಅಲ್ಲ. ಆದ್ದರಿಂದ ದೇಶದ ಅವಸ್ಥೆಗಳು ವ್ಯವಸ್ಥೆಗೆ ಬಂದರೆ ವಿಶ್ವ ವ್ಯವಸ್ಥೆ ಆಗತ್ತೆ. ಇದಕ್ಕಿಂತ ದೊಡ್ಡದಾದಂತಹ ಉದಾಹರಣೆಯೇ ಇಲ್ಲ. ದೇಶಿ ಮಾರ್ಗದ ಸ್ವರೂಪ ಜ್ಞಾನವನ್ನು ದರ್ಶನವಾಗಿಸಿ ಕೊಟ್ಟಂತಹ ಮಹಾತ್ಮರು ತಾವು. ತಮಗೆ ಮತ್ತೊಮ್ಮೆ ಅಭಿವಾದನೆಗಳನ್ನು ಸಲ್ಲಿಸ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಪ್ರೇಕ್ಷಕರೇ ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ ಕೇಳಿದ್ರಲ್ಲ, ನಿಮಗಿಷ್ಟ ಆಯ್ತಾ? ಹಾಗಿದ್ರೆ ಆಸಕ್ತರಿಗೆ ಹಂಚಿ. ನಮ್ಮಲ್ಲಿ ವಿಷಯನಿಷ್ಠವಾದಂತಹ ಕೋರ್ಸುಗಳು ಬಹಳಷ್ಟಿದೆ. ಅದನ್ನು ನೀವು ಪರಿಶೀಲಿಸಿ ನೋಂದಾಯಿಸಿಕೊಂಡು ಕಲಿಯಬಹುದು. ಹಾಗೆಯೇ ಪುಸ್ತಕಗಳು ಕೂಡ ಲಭ್ಯ ಇದೆ, ಅವನ್ನು ಕೂಡ ಖರೀದಿಸಿ ಓದಬಹುದು. ಮತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಗುಂಪು ಪುಟ ಖಾತೆಗಳನ್ನು ನೀವು ಪರಿಶೀಲಿಸಿದರೆ ಈ ಭರತಾಂತರಂಗ ಸಂಚಿಕೆಗಳಷ್ಟೇ ಅಲ್ಲದೆ ಈ ಹಿಂದಿನ ಅದೆಷ್ಟೋ ವಿಷಯನಿಷ್ಠವಾದಂತಹ ಅಧ್ಯಯನಪೂರ್ಣವಾದ ಎಷ್ಟೋ ಸರಣಿ ಕಾರ್ಯಕ್ರಮಗಳನ್ನು ನೀವು ಆಲಿಸಬಹುದು. ಬನ್ನಿ, ಈ ಕಾರ್ಯಕ್ರಮವನ್ನು ನಾವು ಮತ್ತಷ್ಟು ಯಶಸ್ವಿ ಮಾಡೋಣ. ನಿಮ್ಮ ಪ್ರೀತಿ, ಬೆಂಬಲ, ಹಾರೈಕೆ ನಮಗೆ ಬೇಕು, ನಮ್ಮನ್ನು ಪೊರೆಯಬೇಕು. ನಾವು ಇನ್ನೊಂದಷ್ಟು ಹೆಜ್ಜೆಗಳನ್ನು ಇಡೋದಕ್ಕೆ ಅದು ಸಹಕಾರಿಯಾಗಿರಬೇಕು. ಬನ್ನಿ, ಸಿಗೋಣ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸದ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರಭೂಮಿಂ ಭೋ